ಶಂಕರಾಚಾರ್ಯ ಟೆಂಪಲ್. क्या 500 ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ಬೇಕು. ಎಷ್ಟು ಬಾಲ್ ಆಡ್ತಾರೆ, ಎಷ್ಟು ಬ್ಯಾಟಲ್ ಆಡ್ತಾರೆ? 6 ಬಾಲ್ 2 ಬ್ಯಾಟ್ಸ್. ಒಂದೇ ಬಾಲ್ ಆಡೋದು. ಫುಲ್ ಟೈರ್ಡ್ ಆಗ್ತಿದೆ. Hi guys, good morning. Hi, welcome back to my YouTube channel. Day 5 in Kashmir. One and only peace. ಇವಾಗ ನಾವು ಪಹಲ್ಗಾಮ್ ಇಂದ ಶ್ರೀನಗರ್ ಹೋಗ್ತಾ ಇದೀವಿ. ಅಲ್ಲಿ ಒಂದು ಟೆಂಪಲ್ ಇದೆ. ಟೆಂಪಲ್ ಇಂದ ಡಾಲ್ ಲೇಕ್ ಶಿಕಾರ ರೈಡ್ ಮಾಡೋದಕ್ಕೆ ಹೋಗ್ತೀವಿ. ಓಕೆನಾ? ಪಹಲ್ಗಾಮ್ ಎಸ್ಟರ್ಡೇ ಫುಲ್ ಸಕ್ಕತ್ತಾಗಿತ್ತು. ಟೆಂಪಲ್ ಯಾವುದು? ಶಂಕರಾಚಾರ್ಯ ಟೆಂಪಲ್. ಅದು ನೋಡ್ಕೊಂಡು ಲಾಸ್ಟ್ ಡೇ ಇವತ್ತು ನಮ್ದು. ಇವರೆಲ್ಲ ನಾನ್ ವೆಜ್ ತಿನ್ಬಿಟ್ಟು ಟೆಂಪಲ್ ಗೆ ಬರ್ತಾ ಇದ್ದಾರೆ. ಸ್ನಾನ ಮಾಡಿದ್ವಿ ಗಾಯ್ಸ್, ಸ್ನಾನ ಮಾಡಿಲ್ಲ. ನಾವು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ನಾನ ಮಾಡಿ ಹೋಗ್ತಾ ಇದೀವಿ. ಸೊ ಎಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಪಹಲ್ಗಾಮ್ ಅಲ್ಲಿ ಹೋಟೆಲ್ ಚೆಕ್ಔಟ್ ಮಾಡಿ ನಾವೀಗ ಶ್ರೀನಗರ್ ಕಡೆ ಹೊರಡ್ತಾ ಇದೀವಿ. ಎಕ್ಸ್ಪೆಕ್ಟೇಷನ್ ಹೈ ಇದೆ. ಅಲ್ಲಿ ಹೆಂಗಿರುತ್ತೆ ಅಂತ ಲಾಸ್ಟ್ ಡೇ ಫುಲ್ ಎಂಜಾಯ್ ಮಾಡಬೇಕು. ಸೊ ನಮ್ಮ ಟಿಟಿನೂ ರೆಡಿ ಆಗಿದೆ. ಎಲ್ಲರೂ ಹತ್ತುತ್ತಾ ಇದ್ದಾರೆ. ನವಗ್ರಹ ಟೀಮು. ಹಾಯ್ 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 ಬೋಲೋ. ಇವರೇ ಈ ಹೋಟೆಲ್ ಅವರು. ಈ ಹೋಟೆಲ್ ನೇಮು ವ್ಯೂ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಹಾಯ್ ಗೆಳೆಯರೇ, ಹೇಗಿದ್ದೀರಾ ಎಲ್ಲರೂ? ಬೆಂಗಳೂರು ಕುತ್ಕೊಂಡು ಏನೇ ಮಾಡ್ತೀರಾ? ದುಡ್ಡು ಹಿಡ್ಕೊಂಡು ಬನ್ನಿ, ನೋಡ್ರಿ ಕಾಶ್ಮೀರ್ ನೋಡ್ರಿ. ಎಂಜಾಯ್ ಮಾಡ್ರು, ಇರೋದು ಒಂದು ಲೈಫ್, ಎಂಜಾಯ್ ಮಾಡ್ರು. ಅಲ್ಲಲ್ಲಲ್ಲಲ್ಲಲ್ಲಲ್ಲ We are back at ಶ್ರೀನಗರ್. ಶಂಕರಾಚಾರ್ಯ ಟೆಂಪಲ್ಗೆ ಹೋಗೋಕೆ ಬಂದಿದ್ದೀವಿ. ಇಲ್ಲಿ ಮೇಲೆ ಮೌಂಟೇನ್ ಇದು ಏನೋ ನಂದಿ ಹಿಲ್ಸ್ ಮೇಲೆ ಹೋಗ್ತೀವಿ, ಆ ಥರ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಆಟೋ ರೆಫರ್ ಮಾಡಿದ್ದೀವಿ. ನಮ್ಮ ಟಿ ಹೋಗಲ್ಲಂತೆ ಮೇಲೆ. ಸೊ ಒಂದು ಆಟೋಗೆ 200 ರೂಪಾಯಿ, 4 ಜನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. 50 rupees ಪರ್ ಹೆಡ್ ಅಂತ. ಟೆಂಪಲ್ ಹೇಗಿದೆ ನೋಡೋಣ. ಚಳಿ ಹೊಡಿತದೆ ಸಕ್ಕತ್ತಾಗಿ. ಒಳಗಡೆ ಆರಾಮಾಗಿ ಬೆಚ್ಚಿ ಕೂತಿದ್ವಿ ಟಿ ಒಳಗಡೆ, ಗೊತ್ತಾಗಿಲ್ಲ. ಈಗ ಆಚೆ ಬಂದಕ್ಕೆ ಚಳಿ 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 ನೋಡಿ. ಸ್ವಲ್ಪ ಜನ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಈ ಚಳಿಗೆ ನಡ್ಕೊಂಡು ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾವು 50 ರೂಪಾಯಿ ಕೊಟ್ಬಿಡೋಣ ಅಂತ ಕೂತ್ಬಿಟ್ಟಿದ್ದೀವಿ. ಈಗ ಮತ್ತೆ ಅಲ್ಲಿಂದ 500 ಸ್ಟೆಪ್ಸ್ ನಡ್ಕೊಂಡು ಮೇಲೆ ಹೋಗ್ಬೇಕು. 500 ಸ್ಟೆಪ್ಸ್ ಇದೆ ಅಂತ. ಈಟ್ ಪ್ಯಾಡ್ಸ್ ಹಾಕೊಂಡಿದೀವಿ ನಾವು. ಚೂರು ಪರವಾಗಿಲ್ಲ. ಪಾಪ ಇವ್ರ ಗಣಪತಿ ಏನಾಗಿದೆ ಗೊತ್ತಿಲ್ಲ. ಕೊಡ್ತೀನಿ ಅಂತ ಯಾವಸ್ಬಿಟ್ರು ನೆನೆ. ಗೈಸ್ ಅವರು ಫಸ್ಟ್ ಬಂದು ಕೇಳಬೇಕಿದ್ರು. ಫಸ್ಟ್ ಕಮ್ ಫಸ್ಟ್. ಅವರೆಲ್ಲ ಬೇಗ ಬಂದು ಕೇಳಿದ್ರು, ಅವ್ರಿಗೆ ಕೊಟ್ಟೆ ಗೈಸ್. 4 ಸತಿ ಹೇಳಿ ರಿಮೈಂಡ್ ಮಾಡಿದ್ದೀನಿ ಫ್ರೆಂಡ್ಸ್, ನನಗೆ ಬೇಕು ನಾಳೆ ಅಂತ. ಇಟ್ಕೊಬೇಕಾಗಿತ್ತು, ಅವ್ನಿಗೆ ಬೇಕು ಅಂತ ಇಟ್ಕೊಬೇಕಾಗಿತ್ತು. ಹೇಳಲ್ಲ ಗೈಸ್, ನಾನು ಏನು ಅಂತ ಅವ್ರಿಗೆ ನಾನು ಮಾಡ್ಲಿ. ಏನು ಬೆಳಗ್ಗೆ ಎದ್ದಕ್ಕೆ ನಾವು ಗುಡ್ ಮಾರ್ನಿಂಗ್ ಹೇಳ್ತಾರೆ, ರೆಡಿ ಆಗ್ತಾ ಇರ್ತಾರೆ ಪಾಪ. ಹುಡುಗಿರೆಲ್ಲ ರೆಡಿ ಆಗಿರ್ತಾರೆ, ರೆಡಿ ಆಗ್ತಾ ಇರ್ತಾರೆ. ನಾವು ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ರೆಡಿಯಾಗಿ ಔಟ್ಫಿಟ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಆಚೆ ಬರ್ತೀವಿ. ಹಂಗಂದ್ರೆ ಅವ್ರು ಬೇಗ ಬಂದು ಗುಡ್ ಮಾರ್ನಿಂಗ್ ಹೇಳಿದ್ರು ಗೈಸ್. ಅದಕ್ಕೆ ಅವ್ರಿಗೆ ಗಾಯ್ಸ್ ಅಲ್ಲಿಂದ ಒಂದು 500 ಮೀಟರ್ ಇಲ್ಲ. ನಾನು ಹೇಳಿಲ್ವಾ ಕ್ಯಾಮ್ ಸುಸ್ತಾಗ್ತಾ ಇದೆ. $500 ಸ್ಟೆಪ್ಸ್ ಹತ್ತಿ ಮೇಲೆ ಹೋಗ್ಬೇಕು ಈ ಚಳಿಯಲ್ಲಿ. ಹತ್ತಾ ಇದ್ದೀವಿ. ಹೆಂಗನ್ಸ್ತದೆ ಮೇಲೆ ಹತ್ತಿದ್ದು? ತುಂಬಾ ಚಳಿ, ಕಷ್ಟಪಟ್ಟು ಹೆಂಗೋ ಹತ್ಕೊಂಡು ಬಂದಿದ್ದೀವಿ. ಚಳಿ ಇದೆ ಸಖತ್ತು. ಮೇಲ್ಗಡೆ ಕ್ರೌಡ್ ಸುಮಾರಾಗಿ ಇದ್ದಾರೆ. ಸೊ ಇಲ್ಲೇ ಶೂ ಸ್ಲಿಪ್ಪರ್ಸ್ನೆಲ್ಲ ಬಿಟ್ಟು ಹೋಗ್ಬೇಕು. ದೇವಸ್ಥಾನ ಶಂಕರಾಚಾರ್ಯ ದೇವಸ್ಥಾನ ಅಂತ. ಇವ್ರಿಗೆ ಟ್ರೆಕ್ಕಿಂಗ್ ಮಾಡೋದಕ್ಕೆ ತುಂಬಾ ಆಸೆ ಅಂತಾರೆ. ಆದ್ರೆ 10 ಮೆಟ್ಲು ಹತ್ತಲ್ಲಿ ನನ್ಗೆ ಸುಸ್ತಾಗ್ತಿದೆ ಅಂತಾರೆ.
ಚಿನ್ನಿಯವ್ರಿಗಾಗಿ ನಿಮಗೆ ಟ್ರೆಕ್ಕಿಂಗ್ ಇಷ್ಟ ಅಂದವರು ಎಲ್ಲರಿಗಿಂತ ಬುಲೆಟ್ ಫಾಸ್ಟಲ್ಲಿ ಬರಬೇಕು. ನೀನು ನೋಡಿದ್ರೆ ಆ ಕುದುರೆ ಬಂದಂಗೆ ನಿಧಾನಕ್ಕೆ ಒಂದೇ ಹುಡುಗರ್ಕಿನ ಫಸ್ಟ್ ಬಂದಿದ್ದ ಶಿವಾಣಿ ನಿಮ್ಗಿಂತ ಫಸ್ಟ್ ಬಂದು ವಿಡಿಯೋ ಇಟ್ಕೊಂಡಿದ್ದೀನಿ ಇಲ್ಲಿ. ಗೈಸ್ ಅವ್ರು ತುಂಬಾ ಡೆಡಿಕೇಶನ್ ಇಂದ ವಿಡಿಯೋ ಮಾಡೋಕ್ಕೋಸ್ಕರ ಮಾಡಬೇಕು ಅಂತ ಬಂದವರು ಫ್ರೆಂಡ್ಸ್. ಫಿಲ್ಟರ್ ಹಾಕ್ದಲ್ಲೇ ಬೆಳ್ಳ ಕಾಣಿಸ್ತಾವಳೆ, ಏನ್ ಹಚ್ಕೊಂಡಾಳೆ ಗೊತ್ತಿಲ್ಲ. ದೇವರಾಣೆ ಸನ್ಸ್ಕ್ರೀನು ಹಚ್ಚಿಲ್ಲ ಗೈಸ್, ಬಿಸಿಲಿಗೆ ಹಚ್ಚಿಲ್ಲ ಗೈಸ್, ಓನ್ಲಿ ಮೈ ಲಿಪ್ಸ್ಟಿಕ್ ಇಸ್ ಆನ್. ನೋಡಿ ನಮ್ ರೆಡ್ಡಿ ಹೆಂಗ್ ಕಾಣಿಸ್ತಾವ ನಂಗೆ. ಜಾನ್ ಸೀನಾ ಇನ್ನು ಈಗ ಒಬ್ಬೊಬ್ರೆ ಬರ್ತದೆ ಸುಸ್ತಾಗಿ. ರೇಸ್ ಇಡ್ಬೇಕಾಗಿತ್ತು ಆಕ್ಚುಲಿ ಅಲ್ಲ. ಅಲ್ಲ ನನ್ನ ಅತ್ಲೀಟ್ ಅದೀಗ ಸೌಂಡ್ ಮಾಡೋದ ಡುಂಡು ಡುಂಡು ಅಂತ ಸೌಂಡ್ ಮಾಡೋದಲ್ಲ. ಯಾವ್ದಾದ್ರು ಆಡಿದೆ ಸ್ಪೋರ್ಟ್ಸ್? ಗ್ಲೋಬಲ್ ಕ್ಯಾಪ್ಟನ್ ಆಗಿದೆ ಸ್ಕೂಲಲ್ಲಿ. I was cricket captain also. ಕ್ರಿಕೆಟ್ ಎಷ್ಟು ಜನ ಆಡ್ತಾರೆ ಕ್ರಿಕೆಟ್ ಅಲ್ಲಿ? 11 ಎಷ್ಟು ಬಾಲ್ ಆಡ್ತಾರೆ, ಎಷ್ಟು ಬ್ಯಾಟ್ ಆಡ್ತಾರೆ? 6 ball 2 bats. ಒಂದೇ ಬಾಲ್ ಆಡೋದು. ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್. ಅಲ್ಲ 1 over ಅಲ್ಲಿ 6 ball. ಗೈಸ್ ನನಗೆಲ್ಲ ಗೊತ್ತು ಗೈಸ್. ಎಷ್ಟು ಬ್ಯಾಟ್ ಆಡ್ತಾರೆ? ಆ ಕಡೆ ಈ ಕಡೆ ಇಬ್ರು ನನ್ನ ಬ್ಯಾಟ್ ಹಿಡ್ಕೊಂಡಿರ್ತಾರೆ, ಆದ್ರೆ ಆಡೋದು ಒಂದೇ ಬ್ಯಾಟ್ ಅಲ್ಲಿ. ಹೌದಾ? ನೀ ಎಷ್ಟು ಬ್ಯಾಟ್ ಆಡಿದ್ಯಾ? ನಾನು ಒಂದೇ ಬ್ಯಾಟ್. ಹೌದಾ? ಇವ್ರು ನಿಧಾನಕ್ಕೆ ರ್ಯಾಂಪ್ ವಾಕ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತದೆ. ಚೆಕ್ ಔಟ್ ಚೆಕ್ ಅಂತ. ಸೊ ಈಗ ಇದು ಮತ್ತೆ ಮೇಲೆ ಬೇರೆ ಹತ್ಬೇಕು ಗೈಸ್. ಇವಾಗ ಮೇಲ್ಗಡೆ ಇರೋ ಟೆಂಪಲ್ಲು ದುಡ್ಡು ಇಟ್ಟಿದ್ದಾರೆ. ಇಲ್ಲಿ ಬಂದವ್ರು ಬೇಕಾದ್ರೆ ತಗೊಂಡು ಹೋಗ್ಬೋದು. ಕ್ಯಾಮ್ರಾ ಇಟ್ರೆ ಸಾಕು ಓಡ್ತಾಳೆ, ಇಲ್ಲಾಂದ್ರೆ ನಿಂತ್ಕೊಂತಾಳೆ ಇವಳು. ಹಾಯ್ ಹಾಯ್ ಬೋಲೋ. ಟೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಇದೇನು ಹೋಗ್ತಾ ಇರಿ ಅಂತ ಹೋಗ್ತಾನೆ ಇದೀವಿ. ಪ್ರೀತಿ ಅವರೇ ಹೇಗಿದೆ? ಟಯರ್ಡ್ ಅನಿಸ್ತದ್ಯಾ? ಫುಲ್ ಟಯರ್ಡ್ ಆಗ್ತಿದೆ. ಹೋಗಿ ಊಟ ಮಾಡಿ ಮಲ್ಲಿಕೋ. ಹಾ ಓಕೆ. ಟಯರ್ಡೇ ಆಗ್ತಾ ಇಲ್ಲ ನನಗೆ, ವಾಕ್ ಬಂದಂಗಿತ್ತು ಇದು. ನೋಡ್ಸೋ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ನೋಡಿ ನನ್ನ ಮಗ ಒಳ್ಳೆ ಪಬ್ಬಿಗೆ ಬಂದವನೆ. ಅಲ್ಲಿ ಯಾವ್ದು ಗೊಂಡ್ಸೀಲ ಹಾಕೊಂಡು ಗುಹೆ ತರ ಇದೆ, ಒಳಗಡೆ ಬಗ್ಗಿ ಹೋಗ್ಬೇಕು. ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ಒಳಗಡೆ ಟೆಂಪಲ್ ಒಳಗಡೆ ಅಂದರೆ ಒಂದು ದೊಡ್ಡ ಲಿಂಗ ಇದೆ, ಶಿವಲಿಂಗ. ಮತ್ತು ಶಂಕರಾಚಾರ್ಯರು ಕುತ್ಕೊಂಡು ಧ್ಯಾನ ಮಾಡ್ತಿದ್ದ ಒಂದು ಸ್ಪಾಟ್ ಇದೆ, ನೋಡ್ಬೋದು. ಚೆನ್ನಾಗಿದೆ. ಜನ ಏನು ಅಷ್ಟು ರಶ್ ಇರೋಲ್ಲ, ಬಟ್ ಮೇಲೆ ಹತ್ಕೊಂಡ್ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಇದೇನಿಲ್ಲ, ನಿಮ್ಮ ದಾಲ್ ಶಿಖರ ರೈಡ್ ಇದ್ದೀರ ಅಲ್ಲಿಂದ ಜಸ್ಟ್ ಮೇಲ್ಗಡೆ ಒಂದು 3 to 5 kilometers ಮೇಲ್ಗಡೆ ಅಷ್ಟೇ ಇರೋದು. ದಾಲ್ ಶಿಖರ ರೈಡಿಗೆ ಬಂದರೆ ಇಲ್ಲಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಟಿ ಡ್ರೈವರು ರಿವರ್ಸ್ ತೆಗಿಬೇಕಾರೆ ಯಾವ್ದೋ ಕಾರಿಗೆ ಟಚ್ ಮಾಡ್ಬಿಟ್ಟ, ಅದಕ್ಕೆ ದುಡ್ಡು ಕಿತ್ಕೊಂತವ್ರೆ. ನಾವಿವಾಗ ರೀಚ್ ಆಗಿದ್ದೀವಿ ದಾಲ್ ಶಿಖರ ರೈಡ್ ಹತ್ರ, ಲೇಕ್ ಹತ್ರ ರೀಚ್ ಆಗಿದ್ದೀವಿ. ದಾಲ್ ಶಿಖರ ರೈಡ್ಗೆ ಬೋಟ್ಗಳು ನಿಂತಿದ್ದಾವೆ. ಮತ್ತೆ ನಮಗೆ ಇವತ್ತು ಸ್ಟೇ ಬಂದ್ಬಿಟ್ಟು ಬೋಟ್ ಹೌಸ್ ಅಲ್ಲೇ ಕೊಟ್ಟಿದ್ದಾರೆ. ನಮಗೆ ಲೇಕಲ್ಲೇ ಬೋಟ್ ಹೌಸ್ ಅಂತ ಇರುತ್ತೆ, ಅಲ್ಲಿ ನಮಗೆ ಇವತ್ತಿನ ಸ್ಟೇ. ಇವತ್ತು ಲಾಸ್ಟ್ ಸ್ಟೇ ನಮಗೆ, ನಾಳೆ ನಮಗೆ ಫ್ಲೈಟ್ ಇರೋದು. ಸೊ ಶಿಖರ ರೈಡ್ಗೆ ಯಾವ್ದ್ರಲ್ಲಿ ಕರ್ಕೊಂಡು ಹೋಗ್ತಾರೆ, ಬೋಟ್ಗಳು ಯಾವ ಥರ ಇರುತ್ತೆ, ನಮ್ಮ ಸ್ಟೇ ಹೆಂಗಿದೆ ಅಂತ ತೋರಿಸ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.